ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೊದಲನೆಯ ಮುಖ್ಯ ವಿಷಯ, ಪೋರ್ಟ್ ಎಕಾನಮಿ ವಿಲ್ ಡ್ರೈವ್ ಇಂಡಿಯಾಸ್ ಗ್ರೋತ್, ಸೇಸ್ ಪ್ರೈಮ್ ಮಿನಿಸ್ಟರ್. ಇದರ ಬಗ್ಗೆ ನಿನ್ನೆ ಸಹ ನಾವು ಸ್ವಲ್ಪ ಡಿಸ್ಕಸ್ ಮಾಡಿದ್ದೇವೆ. ಕೇರಳದ ವಿಜಿಂಗಂನಲ್ಲಿ ಹೊಸ ಬಂದರನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಇಂಡಿಯಾಸ್ ಫಸ್ಟ್ ಬಿಗ್ ಟ್ರಾನ್ಸ್‌ಶಿಪ್‌ಮೆಂಟ್ ಪೋರ್ಟ್. ಇದು ಭಾರತದ ಮೊದಲ ದೊಡ್ಡ ಟ್ರಾನ್ಸ್‌ಶಿಪ್‌ಮೆಂಟ್ ಬಂದರು. ಟ್ರಾನ್ಸ್‌ಶಿಪ್‌ಮೆಂಟ್ ಅಂತಂದ್ರೆ ಒಂದು ಕಡೆಯಿಂದ ಸರಕುಗಳು ಬಂದಿರುತ್ತೆ, ಅದು ಹೋಗುವ ಜಾಗ. ಈಗ ಉದಾಹರಣೆಗೆ ಎ ಇಂದ ಸಿಗೆ ಒಂದು ಹಡಗಿನಿಂದ ಸರಕುಗಳು ಹೋಗ್ಬೇಕು, ಎ ಜಾಗದಿಂದ ಸಿ ಜಾಗಕ್ಕೆ. ಮಿಡ್ಲಲ್ಲಿ ಬಿ ಅನ್ನುವಂತ ಇನ್ನೊಂದು ಬಂದರು ಇರುತ್ತೆ. ಆ ಬಂದರು ಏನ್ ಮಾಡುತ್ತೆ ಅಂತಂದ್ರೆ ಈ ಎ ಇಂದ ಬಂದಿರುವಂತಹ ಸರಕುಗಳನ್ನ ಬಿಗೆ ತಲುಪಿಸುವ ಕೆಲಸ ಮಾಡುತ್ತೆ. ಮಿಡ್ಲಲ್ಲಿ ಇರ್ತಕ್ಕಂಥ ದೊಡ್ಡ ಬಂದರು ಅಂತಂದ್ರೆ ಹಲವಾರು ಬದಿಯಿಂದ ಅದಕ್ಕೆ ಸರಕುಗಳು ಬಂದು ಸೇರ್ಕೊಳ್ಳುತ್ತವೆ. ಅದು ಎಲ್ಲಿ ಬೇಕೋ ಅಲ್ಲಿಗೆ ಅದು ಸಪ್ಲೈ ಆಗುತ್ತೆ. ಮಿಡ್ಲಲ್ಲಿ ಟ್ರಾನ್ಸ್‌ಶಿಪ್‌ಮೆಂಟ್ ಮಾಡೋದು, ಮಿಡ್ಲಲ್ಲಿ ಇದ್ದು ಅದನ್ನ ಬೇರೆ ಬೇರೆ ಕಡೆ ಅದನ್ನ ಕಳಿಸೋದು, ಅದಕ್ಕೆ ಟ್ರಾನ್ಸ್‌ಶಿಪ್‌ಮೆಂಟ್ ಬಂದರು ಅಂತ ಕರೀತಾರೆ. ಹೀಗಾಗಿ ಇದು ಭಾರತದಲ್ಲೇ ದೊಡ್ಡದಾಗಿ ಮೊದಲನೇ ಬಾರಿಗೆ ಅಲ್ಲಿ ಕೇರಳದ ವಿಜಿಂಗಂನಲ್ಲಿ ಈ ಟ್ರಾನ್ಸ್‌ಶಿಪ್‌ಮೆಂಟ್ ಬಂದರನ್ನ ಈಗ ನಿರ್ಮಾಣ ಮಾಡಿದ್ದಾರೆ. ಅದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ್ದಾರೆ. ಇಂಡಿಯಾಸ್ ಫಸ್ಟ್ ಬಿಗ್ ಪೋರ್ಟ್ ಮೇಡ್ ಸ್ಪೆಷಲಿ ಫಾರ್ ಹ್ಯಾಂಡ್ಲಿಂಗ್ ಕಂಟೈನರ್ ಟ್ರಾನ್ಸ್ಫರ್ಸ್ ಅಂತಂದ್ರೆ ಸರಕುಗಳ ವರ್ಗಾವಣೆ ಮಾಡೋದು. ಹೇಳಿದ್ನಲ್ವಾ, ಒಂದು ಕಡೆಯಿಂದ ಇನ್ನೊಂದು ಕಡೆ ವರ್ಗಾವಣೆ ಮಾಡಲಿಕ್ಕೆ ಇದನ್ನು ಬಳಸ್ತಾರೆ. ಇಟ್ ವಿಲ್ ಹೆಲ್ಪ್ ರೆಡ್ಯೂಸ್ ಅವರ್ ಡಿಪೆಂಡೆನ್ಸ್ ಆನ್ ಫಾರಿನ್ ಪೋರ್ಟ್ಸ್. ಹಲವಾರು ವರ್ಷಗಳಿಂದ ನಾವು ಇಂತಹ ಕಾರ್ಯಗಳಿಗೆ ವಿದೇಶಗಳನ್ನ ಅವಲಂಬಿಸಿಕೊಂಡಿರ್ಬೇಕಾಗಿತ್ತು. ಈಗ ಆ ಅವಲಂಬನೆ ಕಡಿಮೆ ಆಗುತ್ತೆ. ಅಂಡ್ ಇಟ್ ವಿಲ್ ಬೂಸ್ಟ್ ಎಕಾನಮಿ ಅಂಡ್ ಟ್ರೇಡ್. ಆರ್ಥಿಕತೆ ಮತ್ತೆ ವ್ಯಾಪಾರಕ್ಕೆ ಉತ್ತೇಜನ ಸಿಗುತ್ತೆ. ದ ಪೋರ್ಟ್ ಇಸ್ ಬಿಲ್ಟ್ ವಿತ್ 8,800 crores, ಸುಮಾರು 8,800 ಕೋಟಿ ವೆಚ್ಚದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಅಂಡ್ ಹ್ಯಾಸ್ ಡೀಪ್ ವಾಟರ್ಸ್ ಮೇಕಿಂಗ್ ಇಟ್ ಐಡಿಯಲ್ ಫಾರ್ ಬಿಗ್ ಶಿಪ್ಸ್. ಈಗ ದೊಡ್ಡ ದೊಡ್ಡ ಹಡಗುಗಳು ಬಂದ್ರು ಅದು ನೆಲೆ ನಿಲ್ಲಲಿಕ್ಕೆ ಅಲ್ಲಿ ಆಳವಾದ ನೀರಿನ ವ್ಯವಸ್ಥೆ ಇದೆ. ಅಂತಂದ್ರೆ ದೊಡ್ಡ ದೊಡ್ಡ ಹಡಗುಗಳಿಗೆ ಸಣ್ಣ ಬೀಚ್ ಇದ್ರೆ ಸಾಕಾಗೋದಿಲ್ಲ, ಆಳವಾದ ವ್ಯವಸ್ಥೆ ಸಹ ಇರಬೇಕಾಗುತ್ತೆ, ಆಳವಾದ ನೀರಿನ ವ್ಯವಸ್ಥೆ ಇರಬೇಕಾಗುತ್ತೆ. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಇಂಪ್ರೂವ್ ಟ್ರೇಡ್, ಸೇವ್ ಟೈಮ್ ಅಂಡ್ ಮನಿ ಇನ್ ಶಿಪ್ಪಿಂಗ್ ಅಂಡ್ ಕ್ರಿಯೇಟ್ ಮೋರ್ ಬಿಸ್ನೆಸ್ ಅಂಡ್ ಜಾಬ್ಸ್ ಇನ್ ಪೋರ್ಟ್ ಸಿಟೀಸ್. ಹಾಗಾಗಿ ಈ ಒಂದು ಬಂದರಿನಿಂದಾಗಿ ಒಂದು ವ್ಯಾಪಾರ ಸುಧಾರಣೆ ಆಗುತ್ತೆ, ಸರಕು ಸಾಗಣೆಯ ಸಮಯ ಮತ್ತೆ ಹಣ ಉಳಿಯುತ್ತೆ. ಮತ್ತೆ ಈ ಬಂದರುಗಳ ನಗರಗಳಲ್ಲಿ, ಇಂತಹ ನಗರಗಳಲ್ಲಿ ಯಾವ್ದಾದ್ರು ದೊಡ್ಡ ಬಂದರು ನಿರ್ಮಾಣ ಆದ್ರೆ ಒಂದು ವ್ಯಾಪಾರ ಹೆಚ್ಚಾಗುತ್ತೆ, ಇನ್ನೊಂದು ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತೆ. ಇದೆಲ್ಲ ಪ್ರಯೋಜನಗಳು ಇದರಿಂದ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇದೆ. ಇನ್ನು ಮುಂದಿನ ವಿಚಾರ, ಸುಪ್ರೀಂ ಕೋರ್ಟ್ ಇಲ್ಲಿದೆ ನೋಡಿ. ಸುಪ್ರೀಂ ಕೋರ್ಟ್ ಗ್ರಾಂಟ್ಸ್ ರಿಲೀಫ್ ಟು ಜಮ್ಮು ಅಂಡ್ ಕಾಶ್ಮೀರ್ ಫ್ಯಾಮಿಲಿ ಫೇಸಿಂಗ್ ಡಿಪೋರ್ಟೇಷನ್ ಟು ಪಾಕ್. ಪಹಲ್ಗಾಮ್ ಅಟ್ಯಾಕ್ ನ ಒಂದು ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿರುವ ಎಷ್ಟೋ ಪಾಕಿಸ್ತಾನಿ ಕುಟುಂಬಗಳನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ನೋ ಇಮಿಡಿಯೇಟ್ ಡಿಪೋರ್ಟೇಷನ್, ತಕ್ಷಣ ಅವರನ್ನ ಗಡಿಪಾರು ಮಾಡುವ ಅವಶ್ಯಕತೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ಟೋಲ್ಡ್ ದಿ ಗವರ್ಮೆಂಟ್ ನಾಟ್ ಟು ಡಿಪೋರ್ಟ್ ಅ ಕಾಶ್ಮೀರಿ ಫ್ಯಾಮಿಲಿ ಟು ಪಾಕಿಸ್ತಾನ್ ಅಂಟಿಲ್ their documents and identity are fully checked. ಅಂತಂದ್ರೆ ಅವರ ಗುರುತನ್ನ, ದಾಖಲೆಗಳನ್ನ ಸಂಪೂರ್ಣವಾಗಿ ಪರಿಶೀಲಿಸುವವರೆಗೆ ಅವರನ್ನ ಗಡಿಪಾರು ಮಾಡಬೇಡಿ, ಎಲ್ಲವನ್ನ ಸರಿಯಾಗಿ ಚೆಕ್ ಮಾಡಿ ಆದ್ಮೇಲೆ ಮಾತ್ರ ಗಡಿಪಾರು ಮಾಡಿ ಅಂತ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ತಿಳಿಸ್ತಾ ಇದೆ. ಅಂಡ್ ಇಟ್ ಇಸ್ ನಾಟ್ ಅ ಜನರಲ್ ರೂಲ್, ಇದೇನು ಸಾಮಾನ್ಯ ನಿಯಮ ಅಲ್ಲ. ಅಂತಂದ್ರೆ ಏನು, ಕೋರ್ಟ್ ಸ್ಯಾಡ್ ದಿಸ್ ಇಸ್ ಸ್ಪೆಷಲ್ ಕೇಸ್. ಈ ಅಟ್ಯಾಕ್ ಆದ ಹಿನ್ನೆಲೆಯಲ್ಲಿ ಈ ಒಂದು ನಿಯಮ ಇದೆ ಅಷ್ಟೇ. ಅಂಡ್ ಇಟ್ ಇಸ್ ಆರ್ಡರ್ ಶುಡ್ ನಾಟ್ ಬಿ ಸೀನ್ ಆಸ್ ರೂಲ್ ಫಾರ್ ಅದರ್ ಸಿಮಿಲರ್ ಕೇಸಸ್. ಇದೇ ರೀತಿ ಬೇರೆ ಬೇರೆ ಪ್ರಕರಣ ಆದಾಗ ಅಲ್ಲೂ ಸಹ ನಾವು ಇದೇ ರೀತಿ ಮಾಡುವ ಅವಶ್ಯಕತೆ ಇಲ್ಲ, ಅಲ್ಲಿ ಬೇರೆ ನಿಯಮಗಳನ್ನು ನಾವು ರೂಪಿಸಿಕೊಳ್ಳಬಹುದು. ಆದ್ರೆ ಸದ್ಯಕ್ಕೆ ಈ ರೀತಿ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ತಿಳಿಸ್ತಾ ಇದೆ. ಇದಾದ ನಂತರ ಮುಂದಿನದು, ಅ ಪ್ರಪೌಂಡ್ ಶಿಫ್ಟ್ ಇನ್ ದಿ ಗ್ಲೋಬಲ್ ಆರ್ಡರ್. ಎಡಿಟೋರಿಯಲ್ ಏನ್ ಹೇಳ್ತಾ ಇದ್ದಾರೆ, ಗ್ಲೋಬಲ್ ಪವರ್ ಬ್ಯಾಲೆನ್ಸ್ ಇಸ್ ಚೇಂಜಿಂಗ್. ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳ ಶಕ್ತಿ ಮತ್ತೆ ಇಡೀ ಜಾಗತಿಕ ವ್ಯವಸ್ಥೆಯಲ್ಲಿ ಸಮತೋಲನ ಬದಲಾಗ್ತಾ ಇದೆ. ಮೊದಲು ಲೆಡ್ ಬೈ ವೆಸ್ಟರ್ನ್ ಕಂಟ್ರೀಸ್ ಅಂಡ್ ಆರ್ಗನೈಸೇಷನ್ ಲೈಕ್ WTO. ಹಲವಾರು ವರ್ಷಗಳ ಹಿಂದೆ US, UK ಇಂತಹ ದೇಶಗಳು ಮತ್ತೆ WTO, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮುಂತಾದ ಸಂಸ್ಥೆಗಳು ಜಾಗತಿಕ ಕ್ರಮಗಳನ್ನ ನೋಡ್ಕೊಳ್ತಾ ಇದ್ವು. ಮುಖ್ಯವಾಗಿ ಯಾವ್ಯಾವ ದೇಶಗಳು ಎಲ್ಲೆಲ್ಲಿ ಇರಬೇಕು, ಹೇಗೆ ಅವರನ್ನು ನಿರ್ವಹಿಸಬೇಕು ಅನ್ನೋದನ್ನೆಲ್ಲ ಈ ದೇಶಗಳು ಮತ್ತೆ ಇಂತಹ ಸಂಸ್ಥೆಗಳು ನಿರ್ವಹಿಸ್ತಾ ಇದ್ವು. ಆದ್ರೆ ಈಗ ಆ ದೇಶಗಳು ದೇ ಆರ್ ಬ್ರೇಕಿಂಗ್ ಡೌನ್. ಈಗ ಆ ಒಂದು ಕ್ರಮ ಕುಸಿತಾ ಇದೆ. ಕಂಟ್ರೀಸ್ ಲೈಕ್ ಚೀನಾ ಅಂಡ್ ಇಂಡಿಯಾ ಆರ್ ಬಿಕಮಿಂಗ್ ಮೋರ್ ಪವರ್ಫುಲ್. ಇತ್ತೀಚಿನ ದಿನಗಳಲ್ಲಿ ಭಾರತ, ಚೀನಾದಂತಹ ದೇಶಗಳು ಹೆಚ್ಚು ಶಕ್ತಿಶಾಲಿ ಆಗ್ತಾ ಇವೆ.
ಅಂಡ್ ಏಷ್ಯಾ ಇಸ್ ರೀಗೇನಿಂಗ್ ಇಟ್ಸ್ ಹಿಸ್ಟೋರಿಕಲ್ ಇಂಪಾರ್ಟೆನ್ಸ್. ಹಲವಾರು ಸಾವಿರಾರು ವರ್ಷಗಳ ಹಿಂದೆ ಯಾವ ಒಂದು ಮಹತ್ವ ಏಷ್ಯಾಕ್ಕೆ ಇತ್ತು ಅದು ಮತ್ತೆ ಈಗ ಏಷ್ಯಾ ಆ ಒಂದು ಪ್ರಾಮುಖ್ಯತೆಯನ್ನ ಮರಳಿ ಪಡ್ಕೊಳ್ತಾ ಇದೆ. ಹಾಗಾಗಿ ಇಂಡಿಯಾ ಮಸ್ಟ್ ಬಿ ಸ್ಟ್ರಾಟಜಿಕ್ ನೌ. ಭಾರತ ಈ ಸಂದರ್ಭಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ತನ್ನ ಕಾರ್ಯತಂತ್ರಗಳನ್ನ ಸಮರ್ಥವಾಗಿ ರೂಪಿಸಿಕೊಳ್ಬೇಕು. ಇಂಡಿಯಾ ಹ್ಯಾಸ್ ಅ ಬಿಗ್ ಆಪರ್ಚುನಿಟಿ ಟು ಗ್ರೋ ಬೈ ರೀಶೇಪಿಂಗ್ ಟ್ರೇಡ್ ಅಂಡ್ ಟೆಕ್ನಾಲಜಿ ಪಾಲಿಸೀಸ್. ನಾವು ಮುಖ್ಯವಾಗಿ ಯಾವುದ್ರ ಮೇಲೆ ಗಮನ ವಹಿಸಬೇಕು ಅಂತಂದ್ರೆ ನಮ್ಮ ವ್ಯಾಪಾರ ಮತ್ತೆ ತಂತ್ರಜ್ಞಾನ ನೀತಿಗಳು. ಜಸ್ಟ್ ಲೈಕ್ ಚೀನಾ ಯೂಸ್ಡ್ WTO ರೂಲ್ಸ್ ಅರ್ಲಿಯರ್ ಫಾರ್ ಇಟ್ಸ್ ರೈಸ್. ಮೊದಲು ಚೀನಾ ಬೆಳಿಲಿಕ್ಕೆ ಆ WTO ರೂಲ್ಸ್ ಗಳನ್ನೇ ಅದು ಉಪಯೋಗಿಸ್ಕೊಂಡಿತ್ತು. ಹಾಗಾಗಿ ಇಂಡಿಯಾ ಶುಡ್ ಫೋಕಸ್ ಆನ್ ಬಿಲ್ಡಿಂಗ್ ಇಟ್ಸ್ ಓನ್ ಸ್ಟ್ರೆಂತ್ ರಾದರ್ ದೆನ್ ಕಾಪಿಯಿಂಗ್ ದ ವೆಸ್ಟ್. ಕೇವಲ ಅಮೆರಿಕ ಏನೋ ಮಾಡುತ್ತೆ ಅಂತ ಅದನ್ನ ಕಾಪಿ ಮಾಡ್ಕೊಳ್ತಾ ಕುತ್ಕೊಳ್ಳೋದಲ್ಲ. ನಮ್ಮ ದೇಶಕ್ಕೆ ಸರಿಯಾಗುವಂತದ್ದನ್ನ, ನಮ್ಮ ವಾತಾವರಣಕ್ಕೆ ಸಮರ್ಪಕವಾಗಿರುವಂತದ್ದನ್ನ ರೂಪಿಸಿಕೊಳ್ಳಿಕ್ಕೆ ಭಾರತ ಮುಂದಾಗಬೇಕು. ಆ ಸಾಮರ್ಥ್ಯಗಳನ್ನು ನಿರ್ಮಿಸಿಕೊಳ್ಳಬೇಕು ನಾವೇ. ಹಾಗಾದ್ರೆ ಫೋಕಸ್ ಮಾಡಬೇಕಾಗಿರೋದು ಇನ್ನೋವೇಷನ್ ಮತ್ತೆ ಸ್ಕಿಲ್ ಮೇಲೆ. ಇಂಡಿಯಾ ನೀಡ್ಸ್ ಟು ಬಿಲ್ಡ್ ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ಸ್ ಬಿಟ್ವೀನ್ ದಿ ಗವರ್ಮೆಂಟ್, ಇಂಡಸ್ಟ್ರಿ ಅಂಡ್ ಯೂನಿವರ್ಸಿಟೀಸ್. ಒಂದು ಕೌಶಲ್ಯ ಮತ್ತೆ ನಾವೀನ್ಯತೆ ಹೆಚ್ಚಾಗಬೇಕು ಅಂತಂದ್ರೆ ಸರ್ಕಾರ, ಕೈಗಾರಿಕೆ ಮತ್ತೆ ವಿಶ್ವವಿದ್ಯಾನಿಲಯಗಳು. ವಿಶ್ವವಿದ್ಯಾಲಯ ಅಂತಂದ್ರೆ ಒಂದು ನಾವೆಲ್ಲಿ ಕಲಿತೇವೆ, ಕೈಗಾರಿಕೆಗಳು ಅಥವಾ ಉದ್ಯಮಗಳು ಅಂತಂದ್ರೆ ಎಲ್ಲಿ ಕಲಿತು ಮುಗಿದ ನಂತರ ಕೆಲಸ ಮಾಡ್ತೇವೆ. ಅದು ಎರಡರ ನಡುವೆ ಲಿಂಕ್ ಇರಬೇಕು, ಬಲವಾದ ಪಾಲುದಾರಿಕೆ ಇರಬೇಕು. ದ ಕೀ ಟು ಫ್ಯೂಚರ್ ಪವರ್ ಈಸ್ ಟೆಕ್ನಾಲಜಿ, ಎಸ್ಪೆಷಲಿ ಇನ್ AI ಅಂಡ್ ಸಾಫ್ಟ್ವೇರ್, ನಾಟ್ ಜಸ್ಟ್ GDP ಗ್ರೋತ್. ಹಾಗಾಗಿ ಮುಂದಿನ ಭವಿಷ್ಯದಲ್ಲಿ ಶಕ್ತಿ ಅನ್ನೋದು ಅಡಗಿರೋದು ಯಾವ್ದ್ರಲ್ಲಿ ಅಂತಂದ್ರೆ ಒಂದು AI, ಡೀಪ್ ಟೆಕ್ ಅಂತ ನಾವು ನೋಡ್ತಾ ಇದ್ದೇವೆ. AI ಇರಬಹುದು, ಮಷಿನ್ ಲರ್ನಿಂಗ್ ಇರಬಹುದು, ಕ್ವಾಂಟಮ್ ಕಂಪ್ಯೂಟಿಂಗ್, ಹೀಗೆ ಉದಯೋನ್ಮುಖ ತಂತ್ರಜ್ಞಾನಗಳು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಾ ಇವೆ. ಅದರಲ್ಲಿ ನಾವು ಹೆಚ್ಚು ಗಮನ ವಹಿಸಬೇಕಾದ ಅವಶ್ಯಕತೆ ಇದೆ. ಕೇವಲ GDP ಗ್ರೋತ್ ಆದ್ರೆ ಸಾಕಾಗುವುದಿಲ್ಲ. GDP ಬೆಳವಣಿಗೆ ಆಗಿದ್ರೆ ಅದೇನು ಒಂದ್ ಹಂತಕ್ಕೆ ಅದು ನಮಗೆ ಸಹಾಯ ಮಾಡಬಹುದು. ಆದ್ರೆ ನಮ್ಮ ಭವಿಷ್ಯವನ್ನ ನಾವು ಭದ್ರವಾಗಿರಿಸ್ಕೊಳ್ಬೇಕು ಅಂತಂದ್ರೆ ಟೆಕ್ನಾಲಜಿಯಲ್ಲಿ ನಾವು ಇಂಪ್ರೂವ್ ಆಗಬೇಕು. ವರ್ಕ್ ವಿತ್ ಏಷ್ಯಾ ಅಂಡ್ ಆಫ್ರಿಕಾ. ಇಂಡಿಯಾ ಶುಡ್ ಕ್ರಿಯೇಟ್ ನ್ಯೂ ಪಾರ್ಟ್ನರ್ಶಿಪ್ಸ್ ವಿತ್ ASEAN ಕಂಟ್ರೀಸ್, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂಡ್ ಆಫ್ರಿಕನ್ ಕಂಟ್ರೀಸ್. ಅಂತಂದ್ರೆ ಮುಂದಿನ ದಿನಗಳಲ್ಲಿ ಭಾರತ ಮುಖ್ಯವಾಗಿ ASEAN ದೇಶಗಳ ನಡುವೆ ಮತ್ತೆ ಆಫ್ರಿಕನ್ ದೇಶಗಳ ಜೊತೆ ಹೊಸ ಪಾಲುದಾರಿಕೆಗಳನ್ನ, ಪಾರ್ಟ್ನರ್ಶಿಪ್ಗಳನ್ನ, ಹೊಸ ಯೋಜನೆಗಳನ್ನು ರೂಪಿಸಿಕೊಳ್ಬೇಕು. ಆಸ್ ದೇರ್ ಫ್ಯೂಚರ್ ಕನ್ಸಂಪ್ಷನ್ ಅಂಡ್ ಗ್ರೋತ್ ವಿಲ್ ಬಿ ಮೋರ್ ಇಂಪಾರ್ಟೆಂಟ್ ದೆನ್ ದಿ ವೆಸ್ಟ್. ಪಾಶ್ಚಿಮಾತ್ಯ ದೇಶಗಳಿಗೆ, ಅಮೆರಿಕ, UK ಮುಂತಾದ ದೇಶಗಳಿಗೆ ಹೋಲಿಸಿದ್ರೆ ಈಗ ASEAN ಮತ್ತೆ ಆಫ್ರಿಕನ್ ಕಂಟ್ರೀಸ್ಗಳು ಹೆಚ್ಚಿನ ಒಳ್ಳೆಯ ಭವಿಷ್ಯವನ್ನ ಹೊಂದಿವೆ. ಯಾಕಂತಂದ್ರೆ ಅಲ್ಲಿ ರಿಸೋರ್ಸ್ಗಳು ತುಂಬಾ ಇದೆ. ಈಗ ಅಮೆರಿಕ ಕೆಲವೊಂದು ದೇಶಗಳಲ್ಲಿ ಈಗಾಗಲೇ ತುಂಬಾ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ ರಿಸೋರ್ಸ್ಗಳನ್ನ, ಅಲ್ಲಿರುವ ಸಂಪನ್ಮೂಲಗಳನ್ನ ಹೆಚ್ಚು ಬಳಸ್ತಾ ಇದ್ದಾರೆ. ಮುಂದೆ ಬಹಳ ವರ್ಷಗಳ ನಂತರ ಅಲ್ಲಿನ ಎಲ್ಲರ ಗಮನ ಯಾವ ಕಡೆ ತಿರುಗತ್ತೆ ಅಂತಂದ್ರೆ ಒಂದು ಆಫ್ರಿಕಾ, ತುಂಬಾ ದೊಡ್ಡ ಮಟ್ಟದ ಸಂಪನ್ಮೂಲಗಳಿದೆ. ಇನ್ನೊಂದು ASEAN ಕಂಟ್ರೀಸ್ಗಳು, ಈ ಕಡೆ ಇಂಡೋನೇಷ್ಯಾ, ಮಲೇಷಿಯಾ, ಸೌತ್ ಈಸ್ಟ್ ಏಷ್ಯನ್ ನೇಷನ್ಗಳು ಅಂತ ಹೇಳ್ತೀವಲ್ವಾ, ಆ ಪ್ರದೇಶದ ಮೇಲೆ ಎಲ್ಲರ ಗಮನ ತಿರುಗಲಿಕ್ಕಿದೆ. ಈ ಎರಡು ಭಾಗಗಳಲ್ಲಿ ಭಾರತ ಹೆಚ್ಚು ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ. ಇದರಿಂದಾಗಿ ಏನಾಗುತ್ತೆ, ದಿಸ್ ಕ್ಯಾನ್ ಹೆಲ್ಪ್ ಕ್ರಿಯೇಟ್ ಅ ಫೇರರ್, ಮೋರ್ ಬ್ಯಾಲೆನ್ಸ್ಡ್ ಗ್ಲೋಬಲ್ ಸಿಸ್ಟಮ್. ಇದರಿಂದಾಗಿ ನ್ಯಾಯಯುತವಾದಂಥದ್ದು, ಹೆಚ್ಚು ಸಮತೋಲಿತವಾದಂತಹ ಜಾಗತಿಕ ವ್ಯವಸ್ಥೆನ ನಾವು ರಚಿಸಬಹುದು. ಇದಾದ್ಮೇಲೆ ಇಲ್ಲಿ ಒಂದು ಕಾಪಿ ಆಗಿತ್ತು, ಸೇಮ್ ಇಮೇಜ್, ಅದು ಇನ್ನೊಂದ್ಸಾರಿ ಬಂದಿದೆ ಅಷ್ಟೇ. ಸ್ಟ್ರೆಂಥನಿಂಗ್ ಪಾರ್ಲಿಮೆಂಟರಿ ಓವರ್ ಸೈಟ್ ಇನ್ ಇಂಡಿಯಾ. ಇದು ಡಬಲ್ ಸಾರಿ ಬಂದಿದೆ, ಒಂದೇ ಸಾರಿ ಅದ್ರ ಬಂದು ನೋಡ್ಬಿಡೋಣ, ಇದು ಬೇಕಾಗೋದಿಲ್ಲ. ಏನು ಪಾರ್ಲಿಮೆಂಟರಿ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದಾರೆ. ಪಾರ್ಲಿಮೆಂಟ್ ಎನ್ಶೋರ್ಸ್ ಅಕೌಂಟೆಬಿಲಿಟಿ. ನಮ್ಮ ದೇಶದಲ್ಲಿ ಸಂಸತ್ತು ಹೊಣೆಗಾರಿಕೆಯನ್ನ ಖಚಿತಪಡಿಸಲಿಕ್ಕೆ ಇರುವಂತಹ ಒಂದು ಅದ್ಭುತವಾದ ಸಾಧನ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸಹ ಯಾಕೆ ಇದನ್ನ ಮಾಡಿದ್ರು ಅಂತಂದ್ರೆ, he supported the parliamentary system because it keeps the government accountable daily through questions and debates and regularly through elections. ಪ್ರತಿದಿನ ಚರ್ಚೆ ನಡೆಯುತ್ತೆ ಅಂತಂದ್ರೆ ಅಂಬೇಡ್ಕರ್ ಅವರ ಪ್ರಕಾರ ಅವರ ಒಂದು ಯೋಚನೆ ಏನಾಗಿತ್ತು ಅಂತಂದ್ರೆ, ಸಂಸದೀಯ ವ್ಯವಸ್ಥೆಯಲ್ಲಿ ಪ್ರತಿದಿನ ಪ್ರಶ್ನೆಗಳು, ಒಂದು ಪ್ರಶ್ನೆ ಅಥವಾ ಒಂದು ರಾಜಕೀಯ ಪಕ್ಷ ಆಡಳಿತ ಪಕ್ಷ ಅಂತ ಇರುತ್ತೆ, ಇನ್ನೊಂದು ವಿರೋಧ ಪಕ್ಷ ಪ್ರತಿಪಕ್ಷ ಅಂತ ಇರುತ್ತೆ. ಯಾವುದೇ ಒಂದು ಪಕ್ಷ ಆಡಳಿತದಲ್ಲಿ ಇರೋದು ತಪ್ಪು ಮಾಡಿದ್ರೆ ವಿರೋಧ ಪಕ್ಷದವರು ಅದಕ್ಕೆ ಸುಮ್ಮನಿರೋದಿಲ್ಲ, ಅದನ್ನ ಪ್ರಶ್ನೆ ಮಾಡ್ತಾರೆ, ಚರ್ಚೆ ನಡೆಯುತ್ತೆ. ಹೀಗಾಗಿ ಈ ಮೂಲಕ ಸಂಸತ್ತು ತುಂಬಾ ಚೆನ್ನಾಗಿ ದೇಶವನ್ನು ನಿಭಾಯಿಸುತ್ತೆ ಅನ್ನೋದು ಅಂಬೇಡ್ಕರ್ ಅವರ ಯೋಜನೆ ಆಗಿತ್ತು. ಮತ್ತೆ ಡೈಲಿ ಈ ರೀತಿಯಾದಂತಹ ಬೆಳವಣಿಗೆ ನಡೆದ್ರೆ ಮತ್ತೆ ಆಗಾಗ ನಿಯಮಿತವಾಗಿ ಚುನಾವಣೆಗಳ ಮೂಲಕ ಸರ್ಕಾರ ಅಥವಾ ಜನಪ್ರತಿನಿಧಿಗಳು ನಮ್ಮ ಹೊಣೆಗಾರಿಕೆಯನ್ನ ಯಾವ ರೀತಿ ನಿರ್ವಹಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಯಾವಾಗ ಆ ಪ್ರತಿನಿಧಿಗಳು ಸರಿಯಾಗಿ ಕೆಲಸವನ್ನ ಮಾಡಿರ್ತಾರೋ ಆಗ ಮಾತ್ರ ಜನರು ಅವರನ್ನ ಮತ್ತೆ ಆಯ್ಕೆ ಮಾಡ್ತಾರೆ ಅನ್ನೋದು ಅಂಬೇಡ್ಕರ್ ಅವರ ಒಂದು ಚಿಂತನೆ ಆಗಿತ್ತು.
ಆದ್ರೆ ಅವರು ಎಷ್ಟೋ ತುಂಬಾ ಸಾಧನಗಳನ್ನ ಅಥವಾ ಒಳ್ಳೊಳ್ಳೆ ವಿಚಾರಗಳನ್ನ ಆ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮಂಡಿಸಿದ್ರು ಸಹ, ಅಲ್ಲಿ ತಂದಿದ್ರು ಸಹ ಅದನ್ನ ಸರ್ಕಾರಗಳು ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ. ಓವರ್ ಸೈಟ್ ಟೂಲ್ಸ್ ಆರ್ ನಾಟ್ ಯೂಸ್ಡ್ ವೆಲ್. ಎಷ್ಟೋ ಮೇಲ್ವಿಚಾರಣಾ ಸಾಧನಗಳಿದೆ, ಅದನ್ನ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ. Even though we have tools like question hour and standing committees, they are not used effectively. Many sessions are disrupted and or not taken seriously. ಈಗ ಉದಾಹರಣೆಗೆ ಪ್ರಶ್ನೋತ್ತರ ಅವಧಿ ಅಂತಿರುತ್ತೆ, ಸ್ಥಾಯಿ ಸಮಿತಿಗಳಿರುತ್ತೆ, ಆದ್ರೆ ಇವುಗಳನ್ನೆಲ್ಲ ಸರ್ಕಾರಗಳು ಸರಿಯಾಗಿ ಬಳಸೋದಿಲ್ಲ. ಎಷ್ಟೋ ಸಾರಿ ಅಧಿವೇಶನಗಳನ್ನು ಅಡ್ಡಿಪಡಿಸ್ತಾರೆ. ನೀವು ನೋಡಿರಬಹುದು, ಸದನದ ಬಾವಿಗೆ ಇಳಿದು ಎಲ್ಲ ಶಾಸಕರು ಮಂತ್ರಿಗಳೆಲ್ಲ ಕೂಗಾಡ್ತಾ ಇರ್ತಾರೆ ಅಂತ. ಇಂತಹ ಕೂಗಾಟಗಳೇ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಎಷ್ಟೋ ಸಾರಿ ಒಳ್ಳೆಯ ಕ್ರಮಗಳನ್ನ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಕಮಿಟೀಸ್ ಹ್ಯಾವ್ ಹ್ಯಾಡ್ ಸಮ್ ಸಕ್ಸಸ್. ಎಷ್ಟೋ ಸಮಿತಿಗಳು ಸಹ ಒಳ್ಳೆ ಯಶಸ್ಸನ್ನ ಸ್ವಲ್ಪ ಮಟ್ಟಿಗೆ ಕಂಡಿವೆ. ಕಮಿಟೀಸ್ ಹ್ಯಾವ್ ಮೇಡ್ ಗುಡ್ ರಿಕಮೆಂಡೇಶನ್ಸ್ ಲೈಕ್ ಇಂಪ್ರೂವಿಂಗ್ ರೈಲ್ವೆ ಫಿನಾನ್ಸಸ್ ಅಂಡ್ ಎಕ್ಸ್ಪೋಸಿಂಗ್ ಕರಪ್ಷನ್ ಇನ್ ದಿ ಕಾಮನ್ವೆಲ್ತ್ ಗೇಮ್ಸ್, ಬಟ್ ದ ರಿಪೋರ್ಟ್ಸ್ ಆರ್ ಆಫನ್ ಇಗ್ನೋರ್ಡ್ ಇನ್ ದ ಪಾರ್ಲಿಮೆಂಟ್. ಉದಾಹರಣೆಗೆ ಈಗ ರೈಲ್ವೆ ಹಣಕಾಸಿಗೆ ಸಂಬಂಧಪಟ್ಟ ಸುಧಾರಣೆಗಳು, ಮತ್ತೆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭ್ರಷ್ಟಾಚಾರ ಆಗಿತ್ತು, ಅದನ್ನ ಬಹಿರಂಗಪಡಿಸೋದಕ್ಕೆ ಸಂಬಂಧಪಟ್ಟ ಹಾಗೆ ಸಮಿತಿಗಳು ಒಳ್ಳೆ ಶಿಫಾರಸುಗಳನ್ನ ಮಾಡಿವೆ. ಆದ್ರೆ ಅವರ ವರದಿಗಳನ್ನ ಸಂಸತ್ತಿನಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ರಿಫಾರ್ಮ್ಸ್ ಅಂಡ್ ಟೆಕ್ನಾಲಜಿ ಆರ್ ನೀಡೆಡ್. ಇಲ್ಲೂ ಸಹ ತಂತ್ರಜ್ಞಾನ ಬಹಳ ಮುಖ್ಯ, ಅದನ್ನ ಅಳವಡಿಸಿಕೊಳ್ಳೋದ್ರಲ್ಲಿ ನಾವು ಹಿಂದಿದ್ದೇವೆ. ಇಂಡಿಯಾ ನೀಡ್ಸ್ ಟು ಟ್ರ್ಯಾಕ್ ಹೌ ವೆಲ್ ಲಾಸ್ ಆರ್ ವರ್ಕಿಂಗ್ ಆಫ್ಟರ್ ದೇ ಆರ್ ಪಾಸ್ಡ್. ಒಂದು ಕಾನೂನು ಹೇಗೆ ವರ್ಕ್ ಆಗ್ತಾ ಇದೆ, ಮೊದಲು ಬಿಲ್ ಅಂತ ಇರ್ತಾ ಇತ್ತು, ಆಮೇಲೆ ಅದು ಆಕ್ಟ್ ಆಗುತ್ತೆ, ಮಸೂದೆ ಇರೋದು ಕಾಯ್ದೆ ಆಗುತ್ತೆ, ಕಾಯ್ದೆಯನ್ನ ಜಾರಿಗೊಳಿಸಿದ ನಂತರ ಅದು ಎಷ್ಟರ ಮಟ್ಟಿಗೆ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದನ್ನ ನಾವು ಸರಿಯಾಗಿ ಟ್ರ್ಯಾಕ್ ಮಾಡಬೇಕು. ಯೂಸಿಂಗ್ ಟೆಕ್ನಾಲಜಿ ಲೈಕ್ AI and giving MPs research support can make parliaments work sharper and more effective. ಒಂದು AI ಯೂಸ್ ಮಾಡಿಕೊಂಡು ತಂತ್ರಜ್ಞಾನವನ್ನು ಬಳಸೋದು ಮತ್ತೆ ಸಂಸದರಿಗೆ ಬೇರೆ ಬೇರೆ ಸಂಶೋಧನೆಗೆ ಸಂಬಂಧಪಟ್ಟ ಬೆಂಬಲವನ್ನು ನೀಡೋದ್ರಿಂದ ಈ ಸಂಸತ್ತಿನ ಕೆಲಸವನ್ನ ನಾವು ಇನ್ನಷ್ಟು ಚುರುಕಾಗಿ ಮತ್ತೆ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬಹುದು ಅನ್ನೋದು ಈ ಆರ್ಟಿಕಲ್ ಅಲ್ಲಿ ಕೊಟ್ಟಂತಹ ಮುಖ್ಯವಾದ ಅಂಶ. ಇನ್ನು ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಎರಡು ಚಿಕ್ಕ ಎಡಿಟೋರಿಯಲ್ಗಳಿದೆ, ಒಂದು ಮಿನರಲ್ಸ್ ಗ್ಯಾಂಬಲ್ ಮತ್ತೆ ಫೈರ್ ಅಂಡ್ ಸ್ಮೋಕ್. ಚಿಕ್ಕ ಚಿಕ್ಕ ಎಡಿಟೋರಿಯಲ್ಗಳು ಏನ್ ಹೇಳ್ತಾ ಇದ್ದಾರೆ ಇದರಲ್ಲಿ. ಫೈರ್ ಅಂಡ್ ಸ್ಮೋಕ್ ಇದೆಯಲ್ವಾ, ಇದ್ರ ಬಗ್ಗೆ ಮೊದಲು ಇಲ್ಲಿ ಕೊಟ್ಟಿದ್ದೇನೆ. ಮೆನಿ ಬಿಲ್ಡಿಂಗ್ಸ್ ಆರ್ ಅನ್ಸೇಫ್. ನಿನ್ನೆ ಅಥವಾ ಮೊನ್ನೆ ನೋಡಿದ್ವಲ್ವಾ, ಕೋಲ್ಕತ್ತಾ ಮತ್ತೆ ಕೆಲವೊಂದು ಕಡೆ ಫೈರ್, ಅಗ್ನಿ ಅವಘಡಗಳು ಆವಾಗ ಸಂಭವಿಸ್ತಾ ಇರುತ್ತೆ. ಸಿಟೀಸ್ ಲೈಕ್ ಕೋಲ್ಕತ್ತಾ ಅಂಡ್ ಅಜ್ಮೀರ್, ಬಿಲ್ಡಿಂಗ್ಸ್ ಆಫನ್ ಡೋಂಟ್ ಫಾಲೋ ಫೈರ್ ಸೇಫ್ಟಿ ರೂಲ್ಸ್. ಈಗ ಅನೇಕ ಕಟ್ಟಡಗಳು ಅಸುರಕ್ಷಿತವಾಗಿವೆ, ಸುರಕ್ಷಿತವಾಗಿಲ್ಲ. ಅಂತಂದ್ರೆ ಕೆಲವು ನಗರಗಳಲ್ಲಿ ಕಟ್ಟಡಗಳನ್ನು ನಿರ್ಮಿಸುವಾಗ ಈಗ ಅಗ್ನಿ ಅವಘಡಗಳು ಆದ್ರೆ ಅದನ್ನ ಹೇಗೆ ತಡೆಗಟ್ಟಬೇಕು ಅನ್ನುವಂತ ಕೆಲವು ನಿಯಮಗಳಿರುತ್ತೆ, ಸುರಕ್ಷತಾ ಕ್ರಮಗಳಿರುತ್ತೆ, ಅದನ್ನ ಫಾಲೋ ಮಾಡೋದೇ ಇಲ್ಲ. ದೇ ಹ್ಯಾವ್ ಓನ್ಲಿ ಒನ್ ಸ್ಟೇರ್ ಕೇಸ್. ಏನಾದ್ರೂ ಒಂದು ದೊಡ್ಡ ಅವಘಡ ಸಂಭವಿಸಿದ್ರೆ, ಈಗ ದೊಡ್ಡ ಬಿಲ್ಡಿಂಗ್ ಇದೆ ಅಂತ ಇಟ್ಕೊಂಡ್ರೆ ಎಷ್ಟೋ ಫ್ಲೋರ್ಗಳಿರುತ್ತೆ, ಯಾವುದೋ ಒಂದು ಫ್ಲೋರ್ ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಅಂತ ಇಟ್ಕೊಂಡ್ರೆ ಕೆಳಗಡೆ ಇಳಿದು ಹೋಗ್ಲಿಕ್ಕೆ ಒಂದೇ ಮೆಟ್ಟಿಲಿರುತ್ತೆ, ಒಂದೇ ಕಡೆ ಮೆಟ್ಟಿಲುಗಳಿರುತ್ತೆ ಅಂತ. ಅವಾಗ ನುಗ್ಗಲಾಗತ್ತೆ, ಸ್ಟ್ಯಾಂಪೀಡ್ಗಳು, ಪಾಲ್ತುಳಿತಗಳು ಇದು ಸಹ ಸಂಭವಿಸಬಹುದು. ಮತ್ತೆ ಬಹಳ ಬೇಗ ಎಲ್ರೂ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ, ಒಂದೇ ಮೆಟ್ಟಿಲು ವ್ಯವಸ್ಥೆಗಳಿರುತ್ತೆ. ಮತ್ತೆ ನೋ ಎಮರ್ಜೆನ್ಸಿ ಎಕ್ಸಿಟ್ಸ್ ಅಂತಂದ್ರೆ ಈಗ ತುರ್ತು ನಿರ್ಗಮನ ಅಂತ ನೀವು ಕೇಳಿರ್ತೀರಿ. ಎಮರ್ಜೆನ್ಸಿ ಆದಾಗ ಆ ಒಂದು ಪ್ರವೇಶ ದ್ವಾರವನ್ನ ತೆಗಿತಾರೆ, ಅಂತಹ ವ್ಯವಸ್ಥೆಗಳು ಸಹ ಇರೋದಿಲ್ಲ. ಮತ್ತೆ ಬಿಲ್ಡ್ ಮಾಡ್ಬೇಕಾದ್ರೆ ಯೂಸ್ ಫ್ಲೇಮೇಬಲ್ ಮಟೀರಿಯಲ್ಸ್. ಈಗ ಬಹಳ ಬೇಗ ಸುಟ್ಟು ಹೋಗುವಂತ ವಸ್ತುಗಳನ್ನ ಬಳಸ್ತಾರೆ, ಅವಾಗ ಅಗ್ನಿ ಅಥವಾ ಬೆಂಕಿ ಬಹಳ ಬೇಗ ಹರಡ್ಕೊಳ್ತಾ ಹೋಗುತ್ತೆ, ಮೇಕಿಂಗ್ ಫೈರ್ಸ್ ವೆರಿ ಡೇಂಜರಸ್. ಅವಾಗ ಇಂತಹ ಬೆಂಕಿ ಅವಘಡಗಳು ಹೆಚ್ಚು ಸಂಭವಿಸುತ್ತವೆ. ಬೆಟರ್ ಪ್ಲಾನಿಂಗ್ ಕ್ಯಾನ್ ಸೇವ್ ಲೈಫ್ಸ್. ಹಾಗಾಗಿ ಮುಖ್ಯವಾಗಿ ಆಗ್ಬೇಕಾಗಿರೋದು ಏನಂತಂದ್ರೆ ಉತ್ತಮ ಯೋಜನೆಗಳು. ಪ್ರಾರಂಭಿಸಬೇಕಾದ್ರೆ, ಒಂದು ಬಿಲ್ಡಿಂಗ್ ಅನ್ನ ನಿರ್ಮಿಸಬೇಕಾದ್ರೆ ನಾವು ಸರಿಯಾಗಿ ಎಲ್ಲವನ್ನ ಯೋಜಿಸಿಕೊಂಡಿರ್ಬೇಕು. ಟು ಪ್ರಿವೆಂಟ್ ಸಚ್ ಟ್ರಾಜಿಡೀಸ್, ಸಿಟೀಸ್ ಶುಡ್ ಅಲೋ ಈಸಿ ಆಕ್ಸೆಸ್ ಫಾರ್ ಫೈರ್ ಎಂಜಿನ್ಸ್. ಅಗ್ನಿಶಾಮಕ ಯಂತ್ರಗಳನ್ನ ಸುಲಭವಾಗಿ ಪಡೆಯುವ ಸೌಲಭ್ಯಗಳಿರಬೇಕು. ಯೂಸ್ ಫೈರ್ ರೆಸಿಸ್ಟೆಂಟ್ ಮಟೀರಿಯಲ್ಸ್ ಇನ್ ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡಬೇಕಾದ್ರೆ ಅಗ್ನಿ ನಿರೋಧಕ ವಸ್ತುಗಳನ್ನ ಬಳಸಬೇಕು. ಅಂಡ್ ಇನ್ಸ್ಟಾಲ್ ಎಮರ್ಜೆನ್ಸಿ ಸ್ಟೇರ್ ಕೇಸಸ್ ಆರ್ ಎಕ್ಸಿಟ್ಸ್. ಅಂದ್ರೆ ಯಾವುದೇ ಅವಘಡ ಸಂಭವಿಸಿದಾಗ ತುರ್ತು ನಿರ್ಗಮನ ವ್ಯವಸ್ಥೆಗಳನ್ನು ಸಹ ರೂಪಿಸಬೇಕು ಅಂತ. ಇದು ಒಂದು ಚಿಕ್ಕ ಎಡಿಟೋರಿಯಲ್. ಎರಡನೇದು ಇಲ್ಲಿರೋದು ಮಿನರಲ್ಸ್ ಗ್ಯಾಂಬಲ್. ನಿನ್ನೆ ನೋಡಿದ್ವಿ ಇದ್ರ ಬಗ್ಗೆ ಚಿಕ್ಕದಾಗಿ. ಯುಕ್ರೇನ್ ಮತ್ತೆ US ಎರಡು ದೇಶಗಳು ಒಟ್ಟಾಗಿ ಖನಿಜಗಳಿಗೆ ಸಂಬಂಧಪಟ್ಟಂತ ಒಪ್ಪಂದಕ್ಕೆ ಸಹಿ ಹಾಕಿವೆ. ಯುಕ್ರೇನ್ ಮೇಡ್ ಅ ಡೀಲ್ ವಿತ್ US ಟು ಶೇರ್ ಇಟ್ಸ್ ಮಿನರಲ್ಸ್. ಯುಕ್ರೇನು ತನ್ನ ಖನಿಜಗಳನ್ನ ಅಮೆರಿಕದ ಜೊತೆ ಹಂಚಿಕೊಳ್ಳಿಕ್ಕೆ ಒಪ್ಪಂದವನ್ನ ಮಾಡಿಕೊಂಡಿದೆ.
Ukraine agreed to let the US invest in its valuable minerals like lithium and uranium, hoping this would bring money and continue ಮಿಲಿಟರಿ ಹೆಲ್ಪ್. ಯುಕ್ರೇನ್ ಏನ್ ಅಂದ್ಕೊಳ್ತಾ ಇದೆ ಅಂತಂದ್ರೆ, ಈಗ ತಾನು ಅಮೆರಿಕಕ್ಕೆ ಲಿಥಿಯಂ ಮತ್ತೆ ಯುರೇನಿಯಂ ಅಂತ ಅಮೂಲ್ಯವಾದ ಖನಿಜಗಳನ್ನ ಕೊಡ್ತಾ ಇದ್ದೇನೆ, ಇನ್ನು US ತನಗೆ ಏನ್ ಮಾಡಬಹುದು, ಹಣಕಾಸಿನ ಸಹಾಯ ಮತ್ತೆ ಮಿಲಿಟರಿ ಸಹಾಯ ಮಾಡಬಹುದು ಅಂತ ಉಕ್ರೇನ್ ಅಂದ್ಕೊಳ್ತಾ ಇದೆ. ಆದ್ರೆ ಬಟ್ ದ ಡೀಲ್ ಡಸಂಟ್ ಗ್ಯಾರಂಟಿ ಪ್ರೊಟೆಕ್ಷನ್. Although Ukraine wanted US security support in return, agreement does not promise any military protection. ಯುಕ್ರೇನ್ ಅಂದ್ಕೊಳ್ತಾ ಇದೆ ಈ ಕಡೆ, ಆದ್ರೆ ಆ ಒಪ್ಪಂದದಲ್ಲಿ ಯಾವುದೇ ಮಿಲಿಟರಿ ರಕ್ಷಣೆ ಕೊಡೋದು ಅದ್ರ ಬಗ್ಗೆ ಆಗ್ಲಿ ಅಥವಾ ಅಂತಹ ಸೆಕ್ಯೂರಿಟಿ ಮೆಷರ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಅಲ್ಲಿ ಭರವಸೆನ ನೀಡಲೇ ಇಲ್ಲ ಅಮೆರಿಕ. ವಿಚ್ ಮೇಕ್ಸ್ ದಿ ಯುಕ್ರೇನ್ಸ್ ಫ್ಯೂಚರ್ ಅನ್ಸರ್ಟನ್. ಹೀಗಾಗಿ ಯುಕ್ರೇನ್ನ ಭವಿಷ್ಯ ಅನಿಶ್ಚಿತವಾಗ್ಕೊಂಡಿದೆ. ಇದಾದ ನಂತರ ಕೆಳಗಡೆ ಬಂದ್ರೆ ಇದನ್ನ ಕವರ್ ಮಾಡಿದ್ದೇವೆ, ಇದು ರಿಪೀಟ್ ಆಗಿರೋದು. Worried about tensions between nuclear powers, says US Vice President. ಏನ್ ಹೇಳ್ತಾ ಇದ್ದಾರೆ ಅಮೆರಿಕದ ಉಪಾಧ್ಯಕ್ಷರು ಅಂತಂದ್ರೆ, US is worried about rising tension between India and Pakistan. ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆ ಉದ್ವಿಗ್ನತೆಯ ಕುರಿತಾಗಿ ಅಮೆರಿಕಕ್ಕೆ ಸಹ ಚಿಂತೆ ಜಾಸ್ತಿ ಆಗ್ತಾ ಇದೆ. After the terror attack in Pahalgam, US asked both countries to stay calm and avoid a big war since both have nuclear weapons. ಎರಡೂ ದೇಶಗಳಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳಿದೆ, ಹಾಗಾಗಿ ಶಾಂತಿಯನ್ನ ಕಾಪಾಡಿಕೊಳ್ಳಿ ಅಂತ ಅಮೆರಿಕ ಕೇಳ್ಕೊಳ್ತಾ ಇದೆ. Trade issues also discussed. The US Vice President said India should open its market more to American farm products. ಭಾರತ ಏನ್ ಮಾಡ್ಬೇಕು ಅವ್ರ ಪ್ರಕಾರ ಅಂತಂದ್ರೆ, ಅಮೆರಿಕದ ಉತ್ಪನ್ನಗಳಿಗೆ ಭಾರತದಲ್ಲಿ ಹೆಚ್ಚು ಮಾರುಕಟ್ಟೆಗೆ ಅಲ್ಲಿಯ ಉತ್ಪನ್ನಗಳು ಬಂದು ಇಲ್ಲಿ ಸೇಲ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಇಲ್ಲಿ ಹೆಚ್ಚು ಮಾರುಕಟ್ಟೆ ವ್ಯವಸ್ಥೆಗಳನ್ನ ಅವರಿಗೋಸ್ಕರ ತೆರೀಬೇಕು, ಅದರಲ್ಲೂ ಮುಖ್ಯವಾಗಿ ಕೃಷಿ ಉತ್ಪನ್ನಗಳಿಗೆ ಹೆಚ್ಚು ಭಾರತ ಅವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಂಡ್ ಕಾಲ್ಡ್ ಇಂಡಿಯಾ ಟಫ್ ನೆಗೋಷಿಯೇಟರ್ ಇನ್ ಟ್ರೇಡ್ ಟಾಕ್ಸ್. ಟಫ್ ನೆಗೋಷಿಯೇಟ್ ಅಂತಂದ್ರೆ ಅಷ್ಟು ಸುಲಭವಾಗಿ ಮಾತುಕತೆಗೆ ಒಪ್ಕೊಳ್ಳೋದಿಲ್ಲ, ವ್ಯಾಪಾರ ಮಾತುಕತೆಗಳಲ್ಲಿ ಭಾರತವನ್ನು ಒಪ್ಪಿಸೋದು ಬಹಳ ಕಷ್ಟ ಅಂತ ಅವ್ರು ಹೇಳಿದ್ದಾರೆ. ಇದಾದ ನಂತರ ಮುಂದಿನದು, ಪಾಕಿಸ್ತಾನ್ ಆರ್ಮ್ಡ್ ಫೋರ್ಸಸ್ ಹೋಲ್ಡ್ ಸೀರೀಸ್ ಆಫ್ ಎಕ್ಸರ್ಸೈಸ್. ಎಲ್ಲ ಕಡೆ ಪಹಲ್ಗಾಮ್ ಅಟ್ಯಾಕ್ ನಂತರ ಏನೇನ್ ಆಗ್ತಾ ಇದೆ ಅಂತ ನೋಡ್ತಿದ್ದೀವಿ. ಇನ್ನು ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅಂತಂದ್ರೆ, ಪಾಕಿಸ್ತಾನ್ ಇಸ್ ಡೂಯಿಂಗ್ ಬಿಗ್ ಮಿಲಿಟರಿ ಡ್ರಿಲ್ಸ್ ನಿಯರ್ ದಿ ಇಂಡಿಯನ್ ಬಾರ್ಡರ್ ಅಂಡ್ ದಿ ಸಿ. ಭಾರತದ ಗಡಿ ಭಾಗದಲ್ಲಿ ಮತ್ತೆ ಸಮುದ್ರ ಪ್ರದೇಶಗಳಲ್ಲಿ ಪಾಕಿಸ್ತಾನ ಮಿಲಿಟರಿ ಕಸರತ್ತನ್ನು ನಡೆಸ್ತಾ ಇದೆ. ಆಫ್ಟರ್ ದಿ ಪಹಲ್ಗಾಮ್ ಟೆರರ್ ಅಟ್ಯಾಕ್, ಪಾಕಿಸ್ತಾನ್ ಆರ್ಮಿ, ಏರ್ ಫೋರ್ಸ್ ಅಂಡ್ ನೇವಿ are doing exercises to show they are ready if India responds with military action. ಒಂದು ವೇಳೆ ಭಾರತ ಸೇನಾ ಕಾರ್ಯಾಚರಣೆಯನ್ನ ಕೈಗೊಂಡ್ರೆ ನಾವು ಅದಕ್ಕೆ ರೆಡಿ ಆಗಿದ್ದೇವೆ ಅಂತ ಈ ಮೂಲಕ ಪಾಕಿಸ್ತಾನ ಹೇಳ್ತಾ ಇದೆ. ಪಾಕಿಸ್ತಾನ್ ಹ್ಯಾಸ್ ಕ್ಲೋಸ್ಡ್ ಏರ್ ರೂಟ್ಸ್ ಅಂಡ್ ಇಶ್ಯೂಡ್ ವಾರ್ನಿಂಗ್ಸ್. ಅದೇ ಸಂದರ್ಭದಲ್ಲಿ ಏರ್ ರೂಟ್ಸ್ ಬಿಟ್ವೀನ್ ಲಾಹೋರ್ ಅಂಡ್ ಇಸ್ಲಾಮಾಬಾದ್ ಕ್ಲೋಸ್ಡ್. ಲಾಹೋರ್ ಮತ್ತೆ ಇಸ್ಲಾಮಾಬಾದ್ ನಡುವಿನ ವಾಯುಮಾರ್ಗ ಮುಚ್ಚಿದ್ದಾರೆ. ವಾರ್ನಿಂಗ್ಸ್ ಆರ್ ಗಿವನ್ ಅಲಾಂಗ್ ದಿ ಕೋಸ್ಟ್. ಮುಖ್ಯವಾಗಿ ಕರಾವಳಿ ಪ್ರದೇಶಗಳಲ್ಲಿ ಗಡಿ ಭಾಗದಲ್ಲಿ ವಾರ್ನಿಂಗ್ ಅನ್ನು ನೀಡ್ತಾ ಇದ್ದಾರೆ. ಯಾಕಂತಂದ್ರೆ ಟು ಪ್ರಿಪೇರ್ ಫಾರ್ ಎನಿ ಪಾಸಿಬಲ್ ಇಂಡಿಯನ್ ಅಟ್ಯಾಕ್ ಅಂಡ್ ಕೀಪ್ ದಿ ಏರ್ ಸ್ಪೇಸ್ ಕ್ಲಿಯರ್. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಭಾರತ ಅಟ್ಯಾಕ್ ಮಾಡಿದ್ರೆ ಅದಕ್ಕೆ ರೆಡಿ ಆಗಿರಿ ಅಂತ ಅವರಿಗೆ ಮುಖ್ಯವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ವಿಚಾರ, ITBP ಟೀಮ್ ಸ್ಕೇಲ್ಸ್ ಮೌಂಟ್ ಮಕಾಲು, 5th ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಇದನ್ನ ನೆನ್ಪಿಟ್ಕೊಳ್ಳಿ, ಜಿಯೋಗ್ರಫಿಯಲ್ಲಿ ಮುಖ್ಯವಾಗಿರುತ್ತೆ, ಕೆಲವೊಂದ್ಸಾರಿ ಫಿಲಿಮ್ಸ್ ಅಲ್ಲಿ ಕೇಳ್ತಾರೆ. ಮೌಂಟ್ ಮಕಾಲು ಅಂತ 5th ಹೈಯೆಸ್ಟ್ ಪೀಕ್. ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಅಂತ ಇದೆ, ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ ITBP ಅಂತ ಶಾರ್ಟ್ ಆಗಿ ಕರೀತಾರೆ, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್. ಟೀಮ್ ಕ್ಲೈಂಬ್ಡ್ ಮೌಂಟ್ ಮಕಾಲು, ದ ವರ್ಲ್ಡ್ಸ್ 5th ಹೈಯೆಸ್ಟ್ ಮೌಂಟೇನ್. ವಿಶ್ವದ 5ನೇ ಅತಿ ಎತ್ತರದ ಪರ್ವತ ಮೌಂಟ್ ಮಕಾಲು ಪರ್ವತವನ್ನ ITBP ತಂಡ ಹತ್ತಿದೆ. ರೀಚ್ ಇಟ್ ದ ಟಾಪ್ ಆಫ್ ಮೌಂಟ್ ಮಕಾಲು, 8485 ಮೀಟರ್ಸ್ ಇದೆ. ಇದು ಏಪ್ರಿಲ್ 19ಗೆ ಅವರು ಯಶಸ್ವಿಯಾಗಿ ತಲುಪಿದ್ರು. ಇಟ್ ವಾಸ್ ಅ ಹಿಸ್ಟೋರಿಕ್ ಮಿಷನ್ ವಿತ್ 2 ಮೌಂಟೇನ್ ಗೋಲ್ಸ್. ಅವರ ಯೋಜನೆ ಏನಾಗಿತ್ತು ಅಂತಂದ್ರೆ, ದಿಸ್ ವಾಸ್ ದಿ ಫಸ್ಟ್ ಟೈಮ್ ITBP ಟ್ರೈಡ್ ಟು ಕ್ಲೈಮ್ ಬೋತ್ ಮೌಂಟ್ ಮಕಾಲು ಅಂಡ್ ಮೌಂಟ್ ಅನ್ನಪೂರ್ಣ ಇನ್ ಒನ್ ಮಿಷನ್, ಮೇಕಿಂಗ್ ಇಟ್ ಸ್ಪೆಷಲ್ ಅಂಡ್ ಚಾಲೆಂಜಿಂಗ್ ಅಚೀವ್ಮೆಂಟ್. ಹೀಗಾಗಿ 2 ಪರ್ವತಗಳನ್ನ, ಮೌಂಟ್ ಮಕಾಲು ಮತ್ತೆ ಮೌಂಟ್ ಅನ್ನಪೂರ್ಣವನ್ನ ಏರಲು ಪ್ರಯತ್ನಿಸಿದ್ರು. ಹಾಗಾಗಿ ಒಂದು ಒಳ್ಳೆಯ ಸಾಧನೆಯನ್ನ ಮಾಡಿದ್ದಾರೆ ಅವರು. ಮುಂದಿನ ವಿಚಾರ, ಇಂಡಿಯನ್ ಸೈಂಟಿಸ್ಟ್ ಹೆಲ್ಪ್ ಡೆವಲಪ್ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ that aids ಮೂವ್ಮೆಂಟ್ ಆಫ್ ಪೀಪಲ್ ಸ್ಟ್ರಗ್ಲಿಂಗ್ ಡ್ಯೂ ಟು ಪ್ಯಾರಾಲಿಸಿಸ್. ಪ್ಯಾರಾಲಿಸಿಸ್ ಅನ್ನುವಂತ ಟರ್ಮ್ ಅನ್ನ ಕೇಳಿರಬಹುದು, ಪಾರ್ಶ್ವವಾಯು ಅಂತ ಹೇಳ್ತೇವೆ.
ಇಂಡಿಯನ್ ಸೈಂಟಿಸ್ಟ್ ಹೆಲ್ಪ್ ಡೆವಲಪ್ ಮೈಂಡ್ ಕಂಟ್ರೋಲ್ಡ್ ರೋಬೋಟಿಕ್ ಆರ್ಮ್. ಮೈಂಡ್ ಕಂಟ್ರೋಲ್ ಅಂತಂದ್ರೆ ನಾವು ಮೆದುಳಿನಲ್ಲಿ ಏನಾದ್ರು ಯೋಚನೆ ಮಾಡಿದ್ರೆ ಅದರ ರೀತಿ ಆ ರೋಬೋಟಿಕ್ ಆರ್ಮ್ ವರ್ಕ್ ಆಗುತ್ತೆ ಅಂತಂದ್ರೆ ನೋಡಿ, ಡಾಕ್ಟರ್ ನಿಖಿಲೇಶ್ ನಟರಾಜ್ ಅಂಡ್ ಹಿಸ್ ಟೀಮ್ ಮೇಡ್ ಅ ಬ್ರೇನ್ ಕಂಪ್ಯೂಟರ್ ಇಂಟರ್ಫೇಸ್. ಒಂದು ಕಡೆ ಬ್ರೇನ್ ನಮ್ಮ ಮೆದುಳು, ಒಂದು ಕಡೆ ಕಂಪ್ಯೂಟರ್ ಅಂತಂದ್ರೆ ಒಂದು ತಾಂತ್ರಿಕವಾದಂತ ಸಾಧನ. ಅದು ಎರಡರ ನಡುವೆ ಕನೆಕ್ಟ್ ಮಾಡೋದು, ಎರಡರ ನಡುವೆ ಇಂಟರ್ಫೇಸ್. ಈಗ ಅದನ್ನ ಎರಡನ್ನ ಜೋಡಿಸುವ ರೀತಿಯಲ್ಲಿ ಬ್ರೇನ್ ಏನ್ ಹೇಳುತ್ತೋ ಅದು ಕಂಪ್ಯೂಟರ್ಗೆ ಅರ್ಥ ಆಗ್ಬೇಕು, ಆ ರೀತಿಯಾದಂತಹ ವ್ಯವಸ್ಥೆನ ಇವರು ತಯಾರು ಮಾಡ್ತಾ ಇದ್ದಾರೆ. ಇಟ್ ಲೆಟ್ಸ್ ಅ ಪ್ಯಾರಲೈಸ್ಡ್ ಮ್ಯಾನ್ ಮೂವ್ ಅ ರೋಬೋಟಿಕ್ ಆರ್ಮ್ ಜಸ್ಟ್ ಬೈ ಥಿಂಕಿಂಗ್. ಅಂತಂದ್ರೆ ಯಾರೋ ಒಬ್ಬ ವ್ಯಕ್ತಿಗೆ ಪಾರ್ಶ್ವವಾಯು ಆಗಿರುತ್ತೆ, ದೇಹದ ಒಂದು ಬದಿಯ ಭಾಗ ಯಾವುದೇ ರೀತಿ ಕಾರ್ಯನಿರ್ವಹಿಸ್ತಾ ಇರೋದಿಲ್ಲ. ಆಗ ಆ ವ್ಯಕ್ತಿಗೆ ರೋಬೋಟಿಕ್ ಆರ್ಮ್ ಅನ್ನ ಅಂತಂದ್ರೆ ರೋಬೋಟ್ ರೀತಿಯ ಒಂದು ತೋಳನ್ನ ಅಳವಡಿಸ್ತಾರೆ. ಆಗ ಆ ವ್ಯಕ್ತಿ ಬೇರೆ ಯಾವುದೇ ಸಾಧನದ ಅವಶ್ಯಕತೆ ಇಲ್ಲದೆ ಜಸ್ಟ್ ಥಿಂಕ್ ಮಾಡೋದ್ರಿಂದ, ಅಂದ್ರೆ ಬ್ರೈನಿಗೆ ಮತ್ತೆ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿದ್ದಾರೆ, ಇಂಟರ್ಫೇಸ್ ಆಗಿದೆ. ಹಾಗಾಗಿ ಥಿಂಕ್ ಮಾಡೋದ್ರ ಮೂಲಕ ಮಾತ್ರ ಅವನು ತನ್ನ ಆರ್ಮ್ ಅನ್ನ ಚಲಿಸಬಹುದು, ತೋಳನ್ನ ಚಲಿಸುವ ರೀತಿ ಇವರು ಪ್ರಯತ್ನ ಪಟ್ಟಿದ್ದಾರೆ. ಸಿಸ್ಟಮ್ ವರ್ಕ್ಡ್ ಫಾರ್ 7 months ಅಂಡ್ ಹೆಲ್ಪ್ ಟು ಡೈಲಿ ಟಾಸ್ಕ್. ಒಂದು 7 ತಿಂಗಳ ಕಾಲ ಇದು ಚೆನ್ನಾಗಿ ಕೆಲಸ ಮಾಡಿದೆ, ಮತ್ತೆ ದೈನಂದಿನ ಕೆಲಸಗಳನ್ನ ಮಾಡ್ಲಿಕ್ಕೆ ಅವರಿಗೆ ಹೆಲ್ಪ್ ಮಾಡಿದೆ. ವಿತ್ ಜಸ್ಟ್ ಥಾಟ್ಸ್ ಮ್ಯಾನ್ ಕುಡ್ ಪಿಕ್ ಅಪ್ ಕಪ್ ಅಂಡ್ ಗೆಟ್ ವಾಟರ್. ಈಗ ಒಂದು ಕಪ್ ನಲ್ಲಿ ನೀರಿದೆ ಅಂತಿದ್ರೆ ನೀರನ್ನ ಎತ್ಕೊಳ್ಬಹುದು, ನೀರನ್ನ ಪಡಿಬಹುದು, ಕಪ್ ಎತ್ಕೊಳ್ಬಹುದು. ಹೀಗೆ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಇದೆ. ಶೋವಿಂಗ್ ಹೌ ದಿಸ್ ಟೆಕ್ ಕ್ಯಾನ್ ಹೆಲ್ಪ್ ಲೈಫ್ ಫಾರ್ ಪೀಪಲ್ ವಿತ್ ಪ್ಯಾರಾಲಿಸಿಸ್. ಹಾಗಾಗಿ ಪಾರ್ಶ್ವವಾಯು ಆದವರಿಗೆ ತಂತ್ರಜ್ಞಾನಗಳು ಹೇಗೆ ಆ ಒಂದು ಜೀವನವನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಅನ್ನುವಂಥದ್ದನ್ನು ನಾವು ಈ ರೀತಿ ತಿಳ್ಕೊಳ್ಬಹುದು. ಇನ್ನು ಕೊನೆಯದಾಗಿ 2 ಚಿಕ್ಕ ಸುದ್ದಿ ಇದೆ. ಮೊದಲನೇದು, EU ಸ್ಲ್ಯಾಪ್ಸ್ ಟಿಕ್ಟಾಕ್ ವಿತ್ $600 million ಫೈನ್ ಅವರ್ ಯೂಸರ್ ಡೇಟಾ ಟ್ರಾನ್ಸ್ಫರ್ ಟು ಚೀನಾ. ಯುರೋಪಿಯನ್ ಯೂನಿಯನ್ EU ಅಂತಂದ್ರೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಟಿಕ್ಟಾಕ್ ಏನ್ ಮಾಡಿದೆ, ಅಲ್ಲಿರುವಂತಹ ಡೇಟಾಗಳನ್ನ, ಆಪ್ ನ ಮಾಹಿತಿಗಳನ್ನ ಚೀನಾಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದೆ. ಹೀಗಾಗಿ ಅವರು $600 million ಅದ್ರ ಮೇಲೆ ಫೈನ್ ಅನ್ನು ಹಾಕಿದ್ದಾರೆ. ಡೇಟಾ ಪ್ರೈವಸಿ ರೂಲ್ಸ್ ಪ್ರಕಾರ ಆ ರೀತಿಯಲ್ಲೂ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ. EU ಅಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿರೋ ಡೇಟಾ ಪ್ರೈವಸಿ ರೂಲ್ಸ್ ಗಳಿದೆ. ಹೀಗಾಗಿ ಇದರ ಮೇಲೆ ಎಷ್ಟು ಫೈನ್ ಅನ್ನು ಹಾಕಿದ್ದಾರೆ. ಇನ್ನು ಕೊನೆಯದಾಗಿ, ಆಸ್ಟ್ರೇಲಿಯಾ ಲಾಂಚಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಲೆಕ್ಟ್ರಿಕ್ ಪವರ್ಡ್ ಕ್ಯಾಟಮ್ಯಾರಾನ್. ಕ್ಯಾಟಮ್ಯಾರಾನ್ ಅಂತಂದ್ರೆ ಒಂದು ಹಡಗು ಅಂತ ಹೇಳ್ಬಹುದು. ವರ್ಲ್ಡ್ಸ್ ಲಾರ್ಜೆಸ್ಟ್ ಎಲೆಕ್ಟ್ರಿಕ್ ಪವರ್ಡ್, ವಿದ್ಯುತ್ ಶಕ್ತಿಯ ಮೂಲಕ ಚಲಿಸುವಂತಹ ಜಗತ್ತಿನ ಅತ್ಯಂತ ದೊಡ್ಡ ಹಡಗು. ಇದು ಸುಮಾರು 130 ಮೀಟರ್ ಇದೆ. ಅದಾದ್ಮೇಲೆ ಎಷ್ಟು 2100 ಪ್ಯಾಸೆಂಜರ್ಗಳನ್ನು ನೋಡಿ, ಈ ಹಡಗಿನಲ್ಲಿ 2100 ಜನರನ್ನು ನಾವು ಒಂದು ಕಡೆ ಇನ್ನೊಂದು ಕಡೆ ಸಾಗಿಸಬಹುದು. ಹೀಗಾಗಿ ಯಾವುದು ಬಿಲ್ಡ್ ಮಾಡಿರೋದು, ಆಸ್ಟ್ರೇಲಿಯಾ. ಇಷ್ಟನ್ನು ನೆನಪಿಟ್ಕೊಳ್ಳಿ, ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಹೆಲ್ಪ್ ಆಗಬಹುದು. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ನಾಳೆ ಭಾನುವಾರ ಆಗಿರೋದ್ರಿಂದ ಯಾವುದೇ ಹಿಂದೂ ತರಗತಿ ಇರೋದಿಲ್ಲ. ನಾಳೆ ಇದನ್ನ ಸಹ ಮುಂದುವರಿಸಿಕೊಂಡು ಸೋಮವಾರ ತನಕ ನೋಡೋಣ. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.